ಇಂದು ದಾವಣಗೆರೆಯಲ್ಲಿ ನಡೆದ 38ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ. ಮೂಢತೆ ಮತ್ತು ಅಂಧಕಾರತೆಯನ್ನು ತೋರಿಸದೆ ನೈಜ ಮತ್ತು ಸತ್ಯಾಸತ್ಯತೆಯನ್ನು ಜನರಿಗೆ ತಲುಪಿಸುವಂತೆ ಪತ್ರಕರ್ತರಿಗೂ ಹಾಗೂ ವಾಹಿನಿಯವರಿಗೆ ಕಿವಿಹಿಡಿದರು. ಪತ್ರಿಕಾ ಉದ್ಯಮದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸನ್ಮಾನ. ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದ ಸಚಿವ ಎಸ್ ಮಲ್ಲಿಕಾರ್ಜುನ್, ಶಾಸಕ ಶಾಮನೂರು ಶಿವಶಂಕರಪ್ಪನವರು, ಹೊನ್ನಾಳಿ ಶಾಸಕ ಶಾಂತನಗೌಡ, ಮಾಯಕೊಂಡ ಶಾಸಕ ಬಸವಂತಪ್ಪ ಮತ್ತು ದಾವಣಗೆರೆ ಮೇಯರ್ ವಿನಾಯಕ್. ಮಾಯಕೊಂಡ ಹೆಡ್ ಕಾನ್ಸ್ಟೇಬಲ್ ಹೊನ್ನೂರು ಸ್ವಾಮಿ, ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ಟ್ರಾಫಿಕ್ಗೆ ಬಲಿ. ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದ ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತರ ಅಧ್ಯಕ್ಷರ ಕೌಲೇಪುರ ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರ ಕಲಾವತಿ ಹಾಗೂ ನಿರೀಕ್ಷಕರಾದ ಪ್ರಭು ನೇತೃತ್ವದಲ್ಲಿ ಕಾರ್ಯಾಚರಣೆ. ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಗೆ ಕೋಲಾರದ ರುಮಾನಾ ಕೌಸರ್ ಆಯ್ಕೆ. ಬಿಜೆಪಿ ಭೀಷ್ಮನಿಗೆ ಭಾರತ ರತ್ನ. ಎಲ್.ಕೆ. ಅಡ್ವಾಣಿಯವರ ಮಗಳು ಪ್ರತಿಭಾ ಅಡ್ವಾಣಿ ಸಿಹಿ ತಿನಿಸುವ ಮೂಲಕ ಸಂಭ್ರಮಿಸಿದರು. ಪಿಎಂ ನರೇಂದ್ರ ಮೋದಿಗೆ ಧನ್ಯವಾದಗಳು ತಿಳಿಸಿದರು. Hi everyone, it's Poonam. I'm sorry I've caused a stir and I'm sorry to those whom I've hurt. My intention? To shock everyone into the conversation. ಪ್ರಚಾರ ಗಿಟ್ಟಿಸಲು ಎಡವಟ್ಟು ಮಾಡಿದ ಪೂನಂ ಪಾಂಡೆ. ಸಾವಿನ ಸುಳ್ಳು ಸುದ್ದಿ ಹಬ್ಬಿಸಿದ ಪೂನಂ ಪಾಂಡೆ ಕ್ಷಮೆ ಯಾಚಿಸಿ ಇಂದು ವಿಡಿಯೋ ಬಿಡುಗಡೆ ಮಾಡಿದ್ದಾಳೆ. ಫೆಬ್ರವರಿ 7ಕ್ಕೆ ಕಾಂಗ್ರೆಸ್ಸಿನಿಂದ ದೆಹಲಿ ಚಲೋ. ಬಿಜೆಪಿಯಿಂದ ಆಗುತ್ತಿರುವ ಮಲತಾಯಿ ಧೋರಣೆಯನ್ನು ವಿರೋಧಿಸಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಲು ರಾಜ್ಯದ ಕಾಂಗ್ರೆಸ್ ಶಾಸಕರು ತೀರ್ಮಾನಿಸಿದ್ದಾರೆ.